ಎಲ್ಲೋ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗೆರಳ್ಳಿ. ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಬೆಳವಣಿಗೆ ಅಂತಂದರೆ ಬಹಳ ಪ್ರಮುಖವಾಗಿ ವಿಜೇಂದ್ರ ಯಡಿಯೂರಪ್ಪ ಮತ್ತು ವಿ ಸೋಮಣ್ಣವರು ಒಟ್ಟಿಗೆ ಕಾಣಿಸ್ಕೊಂಡಿರುವಂಥದ್ದು. ಯಾಕಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರ ವಿರುದ್ಧವಾಗಿ ವಿ ಸೋಮಣ್ಣವರು ಎಲ್ಲೋ ಒಂದು ಕಡೆ ರೆಬಲ್ ಆಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಅಂದರೆ ವಿಜೇಂದ್ರ ಯಡಿಯೂರಪ್ಪ ಮತ್ತು ವಿ ಸೋಮಣ್ಣವರ ನಡುವೆ ಅಂದರೆ ಅಪ್ಪ ಮಗನ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ವಿ ಸೋಮಣ್ಣವರು ಅಸಮಾಧಾನಗೊಂಡಿದ್ದರು. ಮತ್ತು ಸೋಮಣ್ಣ ವಿರುದ್ಧವಾಗೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಬೇಸರಗೊಂಡಿದ್ದರು ಅನ್ನುವಂಥದ್ದು. ಇದು ರಾಜ್ಯ ಮಟ್ಟದಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ವರುಣಾ ವಿಧಾನಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಸ್ಪರ್ಧೆಯನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಪರವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೆಲಸವನ್ನು ಮಾಡಿಲ್ಲ ಅನ್ನೋದು ಒಂದು ಆಪಾದನೆ. ಆದರೆ ಮತ್ತೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆಗೆ ಲಿಂಗಾಯತ ಮತಗಳು ಕಡಿಮೆ ಪ್ರಮಾಣ ಆಗೋದಕ್ಕೆ ಮುಖ್ಯವಾಗಿ ನೇರ ಕಾರಣ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಅನ್ನೊಂದು ಮಾತನ್ನು ಕೂಡ ಈಗಾಗಲೇ ವಿ ಸೋಮಣ್ಣವರು ತಮ್ಮ ಆಂತರಿಕ ಅಸಮಾಧಾನದ ಮಾತು. ಈ ಒಂದು ವಿಚಾರವನ್ನು ಎಲ್ಲೋ ಒಂದು ಕಡೆ ರಾಜ್ಯ ಮಟ್ಟದ ನಾಯಕರು ಮತ್ತು ಅದರ ಜೊತೆಗೆ ಹೈಕಮಾಂಡ್ ನಾಯಕರಾಗಿ ಎಲ್ಲೋ ಒಂದು ಕಡೆ ಒಂದಷ್ಟು ಆರೋಪವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ವಿ ಸೋಮಣ್ಣವರು ಮುಂದಾದರು ಅನ್ನುವಂಥದ್ದು. ಅದಾದ ನಂತರವಾಗಿ ಮತ್ತೊಂದು ಕಡೆ ಬೇರೆ ಬೇರೆ ಚುನಾವಣೆ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಮತ್ತು ಈಗಾಗಲೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧವಾಗಿ ಅಂದರೆ ಸೋಮಣ್ಣವರ ಪುತ್ರ ಏನಿದ್ದಾರೆ ಅವ್ರಿಗೆ ಸರಿಯಾದಂಥ ಸ್ಥಾನಮಾನವನ್ನು ಪಕ್ಷದಲ್ಲಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಎಲ್ಲ ಒಂದು ಕಡೆ ವಿ ಸೋಮಣ್ಣವರು ಕೂಡ ಒಂದು ರೀತಿ ಪ್ರಶ್ನೆಯನ್ನು ಕೂಡ ಮಾಡಿದರು. ಹಾಗಾಗಿ ತಮ್ಮ ಮಗನಿಗೆ ಎಲ್ಲ ಒಂದು ಕಡೆ ತಮ್ಮ ಮಗನನ್ನು ವಿಜೇಂದ್ರ ಜೊತೆಗೆ ಕರೆದುಕೊಂಡು ಹೋಗಿ ಅವ್ರನ್ನ ಬೆಳೆಸುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಮತ್ತೆ ಕೆಲಸವನ್ನು ಮಾಡಿಲ್ಲ ಅನ್ನೋಂಥದ್ದು ಕೂಡ ಒಂದು ಕೊರಗು ಸೋಮಣ್ಣ ಅವರಲ್ಲಿತ್ತು. ಹಾಗಾಗಿನೇ ವಿಜೇಂದ್ರ ಆಗಿರ್ಬೋದು ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ವಿ ಸೋಮಣ್ಣ ಅವರು ಒಂದು ರೀತಿ ಆಕ್ರೋಶವಾಗಿ, ಒಂದು ರೀತಿ ಅಸಮಾಧಾನವಾಗಿ, ಒಂದು ರೀತಿ ಆಂತರಿಕವಾಗಿದ್ದರು. ಮತ್ತು ಎಲ್ಲೂ ಕೂಡ ವಿಜೇಂದ್ರ ಅವ್ರ ಜೊತೆ ಸೋಮಣ್ಣ ಅವರು ಕಾಣಿಸ್ಕೊಂಡ್ರು ಕೂಡ ಒಂದು ರೀತಿ ಭಾಳ ಆತ್ಮೀಯವಾಗಿ ಮಾತಾಡುವಂಥದ್ದು ಮತ್ತು ಅವರು ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರಲಿಲ್ಲ. ಮತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಯಾವುದೇ ಒಂದು ಸಭೆ ಮಾಡಿದ್ರು ಕೂಡ ಆ ಒಂದು ಸಭೆಗಳಿಗೆ ವಿ ಸೋಮಣ್ಣವರು ಗೈರಾಗುವಂಥದ್ದು, ಆ ಮುಖಾಂತರವಾಗಿ ವಿರುದ್ಧವಾಗಿ ಒಂದು ರೀತಿ ರೆಬಲ್ ಸಂದೇಶವನ್ನು ಸಾರುವಂಥದ್ದು, ಅದ್ರ ಜೊತೆಗೆ ರೆಬಲ್ ನಾಯಕರ ಜೊತೆಗೆ ಗುರುತಿಸಿಕೊಳ್ಳೋದ್ರ ಮುಖಾಂತರವಾಗಿ ರೆಬಲ್ ನಾಯಕರ ಬೆಂಬಲದೊಂದಿಗೆ ಈಗಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ವಿ ಸೋಮಣ್ಣವರು ಕೂಡ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹಾಗಾಗಿನೇ ವಿ ಸೋಮಣ್ಣ ಅವರ ನಡೆಯಿಂದಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಒಂದು ರೀತಿ ಒಂದಷ್ಟು ಅಸಮಾಧಾನಗೊಂಡು ಒಂದು ರೀತಿ ಅವ್ರ ವಿರುದ್ಧವಾಗಿ ಕೂಡ ಎಲ್ಲೊಂದು ಕಡೆ ದೂರ ಇದ್ರು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು ದೆಹಲಿ ಮಟ್ಟದಲ್ಲಿ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೂತನ ಅಧ್ಯಕ್ಷರ ಆಯ್ಕೆ ಕೂಡ ನಡೆದಿರುವಂಥದ್ದು. ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪದಗ್ರಹಣ ಕೂಡ ಮಾಡಿರುವಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಆದಿಯಾಗಿ ಎಲ್ಲರೂ ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ. ಈ ಒಂದು ಚುನಾವಣೆಯ ಪ್ರಕ್ರಿಯೆಯ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕೋರ್ ಕಮಿಟಿ ನಾಯಕರೆಲ್ಲರೂ ಕೂಡ ಒಂದು ರೀತಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿರುವಂಥದ್ದು. ಆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿದಂಥ ಸಂದರ್ಭದಲ್ಲಿ ವಿ ಸೋಮಣ್ಣ, ಯಡಿಯೂರಪ್ಪ ಮತ್ತು ವಿಜೇಂದ್ರರು ಕೂಡ ಅಕ್ಕಪಕ್ಕದಲ್ಲೂ ಕೂಡ ಕುಳಿತುಕೊಂಡಿರುವಂಥದ್ದು. ಈ ಒಂದು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡಿರುವಂಥ ಈ ಒಂದು ಸನ್ನಿವೇಶ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಹಲವು ತಿಂಗಳಿಂದಲೂ ಕೂಡ ವಿಜೇಂದ್ರ ಯಡಿಯೂರಪ್ಪನವರ ವಿರುದ್ಧವಾಗಿ ವಿ ಸೋಮಣ್ಣವರು ಕೂಡ ಇಲ್ಲೊಂದು ಕಡೆ ರೆಬಲ್ ಆಗಿದ್ರು, ಒಂದು ರೀತಿ ದೂರ ಸರಿದಿದ್ರು. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆದಂಥ ಸಂದರ್ಭದಲ್ಲಿ ಅಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮಧ್ಯದಲ್ಲೇ ವಿ ಸೋಮಣ್ಣವರು ಕುಳಿತುಕೊಂಡಿರುವಂಥದ್ದು ವಿಶೇಷವಾಗಿ ಕಾಣಿರುವಂಥದ್ದು. ಎಲ್ಲ ಒಂದು ಕಡೆ ತಮ್ಮ ಅಸಮಾಧಾನವನ್ನು ಬದಿಗೊತ್ತಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ವಿ ಸೋಮಣ್ಣವರು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಒಗ್ಗಟ್ಟು ರಾಜ್ಯ ಬಿಜೆಪಿ ವಲಯದಲ್ಲಿ ಒಂದು ರೀತಿ ಬೇರೆ ಬೇರೆ ರೀತಿಯಿಂದ ಒಂದು ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು. ಒಂದು ಕಡೆಗೆ ವಿ ಸೋಮಣ್ಣವರು ಕೂಡ ಬಿಜೆಪಿ ರಾಜ್ಯ ಸ್ಥಾನದ ಪ್ರಬಲ ಆಕಾಂಕ್ಷಿ, ಇಲ್ಲ ಒಂದು ಕಡೆ ತಟಸ್ಥ ಬಣದವರು ಆಗಿರ್ಬೋದು ಮತ್ತು ವಿಜೇಂದ್ರ ಅವರು ಏನಾದರೂ ಬದಲಾವಣೆ ಆಯಿತು ಅಂತಂದರೆ ಆ ಒಂದು ಸ್ಥಾನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ವಿ ಸೋಮಣ್ಣವರು ಮುಂದಾಗಿರುವಂಥದ್ದು. ಮತ್ತು ವಿ ಸೋಮಣ್ಣವರ ನಾಯಕತ್ವದಲ್ಲಿ ಬರುವಂಥ 2028ರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಮತ್ತು ಎದುರಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ರಾಜ್ಯ ಬಿಜೆಪಿಯಲ್ಲಿ ಒಂದು ವಿಜೇಂದ್ರ ಅವರ ವಿರೋಧ ಬೀಣ ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ವಿ ಸೋಮಣ್ಣವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಜೊತೆ ಗುರುತಿಸಿಕೊಂಡಿರುವಂಥದ್ದು ಬಹುಶಃ ತಮ್ಮ ಅಸಮಾಧಾನವನ್ನು ಬದಿಗೊತ್ತಿ ಏನಾದರೂ ವಿಜೇಂದ್ರ ಮತ್ತು ಯಡಿಯೂರಪ್ಪನ ಜೊತೆಗೆ ಒಟ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ಮುಂದಾದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಇದು ಕೇವಲವಾಗಿ ದೆಹಲಿ ಮಟ್ಟಕ್ಕೆ ಮಾತ್ರ ಸೀಮಿತನ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ನಾಯಕರು ಅಲ್ಲಿದ್ದಂಥ ಸಂದರ್ಭದಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ತಮ್ಮ ಅಸಮಾಧಾನ ಹೊರಗಡೆ ಬಂತು ಅಂತಂದರೆ ಅಲ್ಲಿ ಒಟ್ಟಾಗೆ ಕಾಣಿಸ್ಕೊಳ್ದಿರುವಂಥ ಒಂದು ಸನ್ನಿವೇಶ ಬಂತು ಅಂತಂದರೆ ಸಹಜವಾಗಿಯೂ ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೇವಲವಾಗಿ ಹೈಕಮಾಂಡ್ ನಾಯಕರ ಮೆಚ್ಚಿಸಿದ್ದಕ್ಕೋಸ್ಕರವಾಗಿ ವಿ ಸೋಮಣ್ಣ, ಯಡಿಯೂರಪ್ಪ, ವಿಜೇಂದ್ರ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತುಕೊಂಡು ಒಂದು ಫೋಟೋವನ್ನು ತೆಗೆಸ್ಕೊಂಡ್ರ ಅನ್ನೋದು ಪ್ರಶ್ನೆ ಈಗ ಮತ್ತೊಂದು ಕಡೆ ಈಗಾಗಲೇ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದೇನೇ ಇದ್ರೂ ಕೂಡ ಈಗ ರಾಜ್ಯ ಮಟ್ಟದಲ್ಲಿ ನೋಡೋದಾದರೆ
ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಜೊತೆಗೆ ವಿ ಸೋಮಣ್ಣವರು ಗುರುತಿಸಿಕೊಂಡಿರುವಂಥದ್ದು, ಮತ್ತೆ ಅವರ ಜೊತೆಗೆ ಒಟ್ಟಿಗೆ ಕುಳಿತುಕೊಂಡು ಫೋಟೋವನ್ನು ತೆಗೆಸ್ಕೊಂಡಿರುವಂಥದ್ದು. ಇಲ್ಲ ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಬೇರೆ ರೀತಿಯಾದಂಥ ಒಂದು ಚರ್ಚೆಗೆ ಗ್ರಾಸ ಹೋಗೋದ್ರ ಮುಖಾಂತರವಾಗಿ ಬರುವಂಥ ದಿನಗಳು ಕೂಡ ಈ ಒಂದು ಒಗ್ಗಟ್ಟು ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಿ ವೈ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಬರುವಂಥ ದಿನಗಳಲ್ಲಿ ಕೂಡ ಅಧ್ಯಕ್ಷರಾಗಿ ಮುಂದುವರುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಿತಿನ್ ನಬೀನ್ ಅವರು ಕೂಡ ಅಂತಿಮವಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸುವ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನು ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ವಿಜೇಂದ್ರ ಅವರು ಇದ್ದಾರೆ. ಮತ್ತೊಂದು ಕಡೆ ವಿ ಸೋಮಣ್ಣ ಅವರು ಕೂಡ ಇಲ್ಲ ಒಂದು ಕಡೆ ಏನಾದರೂ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಆ ಒಂದು ಅಧ್ಯಕ್ಷ ಸ್ಥಾನ ತಮಗೆ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ವಿ ಸೋಮಣ್ಣ ಅವರು ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ವಿ ಸೋಮಣ್ಣ, ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಒಂದು ರೀತಿ ವಿಶೇಷವಾಗಿ ಕೂಡಿದೆ ಅಂತ ಹೇಳ್ಬೋದು. ಇದು ಒಂದು ರೀತಿ ರಾಜ್ಯ ಬಿಜೆಪಿ ಮಟ್ಟದ ನೋಡೋದಾದ್ರೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥ ಬೆಳವಣಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ GBI ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಮತ್ತು 2022ರ ವಿಧಾನಸಭೆ ಚುನಾವಣೆವರೆಗೂ ಕೂಡ ಈ ಒಂದು ಒಗ್ಗಟ್ಟು ಮುಂದುವರಿಯುತ್ತಾ ಅಥವಾ ಕೇವಲವಾಗಿ ಹೈಕಮಾಂಡ್ ನಾಯಕರು ದೆಹಲಿ ಮಟ್ಟದಲ್ಲಿ ಮಾತ್ರ ಇದು ಸೀಮಿತ ಆಗಿದೆಯಾ, ಅವ್ರನ್ನ ಹೈಕಮಾಂಡ್ ನಾಯಕರನ್ನ ಕೆಂಗಣಿಗೆ ಗುರಿ ಆಗಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಾತ್ರ ಒಂದು ರೀತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ, ಅಥವಾ ಎಲ್ಲ ಚುನಾವಣೆಗಳಿಗೂ ಕೂಡ ಒಂದು ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕದಲ್ಲಿ ಎದುರಿಸುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಒಗ್ಗಟ್ಟು ರಾಜ್ಯ ಮಟ್ಟದಲ್ಲೂ ಕೂಡ ಮುಂದುವರಿತಾ ಸ್ಥಳೀಯ ಮಟ್ಟ ಮತ್ತು ತಾಲೂಕು ಮಟ್ಟ ಆಗಿರ್ಬೋದು ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ವಿಜೇಂದ್ರ, ಯಡಿಯೂರಪ್ಪ ಮತ್ತು ವಿ ಸೋಮಣ್ಣವರ ಈ ಒಂದು ಒಗ್ಗಟ್ಟು ಮುಂದುವರಿಯುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.